ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಸರಿ ಅಮ್ಮ ನಾವು ಹೊರಡ್ತೀವಿ ಅಂತ ಕನಕ ಮತ್ತು ಕೃಷ್ಣಮೂರ್ತಿಯವರು ಅಲ್ಲಿಂದ ಹೊರಡ್ತಾ ಇದ್ದಂಗೆ, ಯಾಕಮ್ಮ ಇರಮ್ಮ ಇಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗಿರಂತೆ ಅಂತ ಅಪ್ಪು ಹೇಳ್ತಾ ಇದೆ. ಇನ್ನೂ ಒಂದು ಹೊತ್ತು ಇದ್ರೆ ಅಲ್ಲಿ ನಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಮತ್ತೆ ನಾವು ಊಟಕ್ಕೇನು ಇಲ್ದಿರಂಗೆ ಕಾಯ್ತು ಇರಬೇಕಾಗುತ್ತೆ, ಬಿಡು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಹೊರಡ್ತಿದ್ದಂಗೆ, ಅಳಿಯಂದ್ರೆ ನೀವು ಅಲ್ಲಿಗೆ ಬಂದು ಇರ್ಬೋದಲ್ವಾ ನಮ್ಮ ಜೊತೆಗೇನೆ ಅಂತ ಕೃಷ್ಣಮೂರ್ತಿ ಅವ್ರು ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಪ್ಪ ಏನಂತ ಮಾತಾಡ್ತಿದ್ಯಾ ಅಪ್ಪ, ಈಗ ಅವರು ಅಲ್ಲಿಗೆ ಬಂದು ಇದ್ಬಿಟ್ರೆ ಈಗ ಮನೆ ಅಳಿಯನಾಗಿ ಕರ್ಕೊಬಂದಿದ್ದಾರೆ ಅಂತ ಮಾತೆಲ್ಲ ಅಂತಾರೆ. ಆ ಮಾತೆಲ್ಲ ನಾವು ಕೇಳಿಸ್ಕೋಬೇಕಾ? ಪರವಾಗಿಲ್ಲ, ನಾವು ಇಲ್ಲೇ ಇರ್ತೀವಿ. ಹೌದು ಕಣೆ, ನೀನು ಹೇಳಿದ್ದು ಸರಿಯಾಗೇ ಇದೆ ಅಲ್ವಾ ರೀ, ಎಷ್ಟು ಬುದ್ಧಿ ಕಲ್ತ್ಬಿಟ್ಟಿದ್ಯಾ ಅಪ್ಪು ನೀನು ಅಂತ ಹೇಳಿ ನಾವು ಬರ್ತೀವಿ ಅಂತ ಹೇಳಿ ಅವರಿಬ್ರು ಸಹ ಹೊರಟಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕನಕ ಅವರು ಅಪ್ಪು ಕೈಗೆ ಒಂದು 3,000 ಅಮೌಂಟ್ನ ಕೊಟ್ಟೋಗ್ತಾ ಇರ್ತಾರೆ. ಬೇಡ ಅಮ್ಮ, ಏನು ಬೇಡ ಅಂತ ಹೇಳ್ತಿದ್ರು, ಮನೆಗೆ ಬೇಕಾಗಿರೋ ಐಟಮ್ನೆಲ್ಲ ತರಿಸ್ಕೋ ಅಂತ ಹೇಳಿ ಹೊರಟಿರ್ತಾರೆ. ಅಲ್ಲ ಅಳಿಯಂದ್ರು ಪಾಪ ಬೇಜಾರು ಮಾಡ್ಕೊಂಡ್ರು ಅನ್ಸುತ್ತೆ, ಇನ್ನೊಂದು ಅವರ್ ಇದ್ಬಿಟ್ಟು ಹೋಗ್ಬೋದಾಗಿತ್ತಲ್ವಾ ಕನಕ ಅಂತ ಹೇಳ್ತಿದ್ದಂಗೆ, ಬೇಡ ಕಣ್ರಿ, ಇನ್ನ 1 ಅವರ್ ಇದ್ರೆ ಅವ್ರ ಪಾಪ ಹೇಗ್ರಿ ಅನ್ಸರ್ಸ್ಕೊಂಡು ಹೋಗ್ತಾರೆ. ಯಾಕೆ ಆ ರೀತಿ ಹೇಳ್ತಾ ಇದ್ಯಾ? ಅವ್ರಿಗೆ ತಿನ್ನಕ್ಕೆ ಏನೂ ಇಲ್ಲ, ಮನೆಯೆಲ್ಲ ನೋಡಿದ್ರ, ಈಗ ನಾವೇನೋ ಹೋಗಿದ್ದೀವಿ ಅಂತ ಯಾರೋ ಅರ್ಶಿನ ಕುಂಕುಮಕ್ಕೆ ಬಾಗ್ನ ಕೊಟ್ಟಿರೋದ್ರಲ್ಲಿ ನಮಗೆ ಅದನ್ನ ಉಪ್ಪು ಖಾರ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದೀವಿ ಅಷ್ಟೇ. ಆದರೆ ಅದು ಬಾಗ್ನ ಕೊಟ್ಟಿರೋದು, ಅದರಲ್ಲೇ ಇವತ್ತು ಅವ್ರ ಊಟನೂ ಮುಗೀತಿತ್ತನ್ಸುತ್ತೆ. ನಾವಿಬ್ರು ಬಂದು ಈಗ ಆ ಪಾಲ್ನು ನಾವು ತಿನ್ಕೊಂಡ್ಬಿಟ್ಟಿದೀವಲ್ರಿ ಅಂತ ಹೇಳ್ತಾ, ಸರಿ ನಡಿ ಹೊರಡೋಣ ಅಂತ ಸರಿ ಅಂತ ಹೊರಡ್ತಾ ಇರ್ತಾರೆ. ಅಷ್ಟೊತ್ತಿಗೆ, ತಗೋ ಕವಿ, ಇದರಲ್ಲಿ ಮನೆಗೆ ಬೇಕಾಗಿರೋ ಐಟಮ್ಗಳೆಲ್ಲ ತಗೊಂಡ್ ಬಾ. ಇದು ನಿಮ್ಮಮ್ಮ ನಿನಗೋಸ್ಕರ ಕೊಟ್ಟಿರೋದು ಅಪ್ಪು. ಅಯ್ಯೋ, ಈಗೇನು ಅವ್ರು ಕೊಟ್ರು ಇವ್ರು ಕೊಟ್ರು ಅಂತ ಬೇಡ ಅನ್ನಕ್ಕಾಗುತ್ತಾ? ಮನೆಗೆ ಐಟಮ್ ಬೇಕು, ಹೋಗಿ ತಗೊಂಡ್ ಬಾ ಅಂತ ಹೇಳ್ತಿರ್ತಾರೆ. ಬೇಡ, ಅದು ನೀನೇ ಇಡ್ಕೊ. ನಾನೀಗಂತೂ ಈಗ ಒಂದು ವಿಚಾರ ಗೊತ್ತಾಯ್ತು, ಇನ್ನು ನಿನಗೆ ಇದೇ ರೀತಿ ಕೂರಿಸಿ ಇಟ್ಟರೆ ಸರಿ ಹೋಗಲ್ಲ. ನಾನು ದುಡಿಯಕ್ಕೆ ಹೋಗ್ತೀನಿ, ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಕಲ್ಯಾಣ್ ಸಹ ಯೋಚನೆ ಮಾಡ್ತಾ ಇರ್ತಾನೆ. ಕಡೆ ನೋಡಿದ್ರೆ ರಾಜ್ ಕ್ಯಾರಂ ಬೋರ್ಡ್ ಎಲ್ಲ ಸಿದ್ಧತೆ ಮಾಡ್ತಾ ಇರ್ತಾನೆ. ಇನ್ನು ಕಳಾವತಿ ಅಡುಗೆ ಮನೆಗೆ ಹೋಗ್ತಾ ಇದ್ದಂಗೆ, ಎಲ್ಲಿಗೆ ಹೋಗ್ತಿದ್ಯಾ ಕಳಾವತಿ? ಅದ್ಯಾಕ್ರಿ ಆ ರೀತಿ ಕೇಳ್ತಿದ್ದೀರಾ? ಇಷ್ಟೊತ್ತು ಆಯ್ತು ಲೇಟಾಗಿ ಎದ್ದಿ, ಈಗ ಅವರಿಗೋಸ್ಕರ ಕಾಫಿ ಗಿಫಿ ಏನಾದರೂ ಮಾಡೋದು ಬೇಡವಾ? ಇವತ್ತು ನಿನಗೆ ರಜಾ ಆಯ್ತಾ? ನಾನು ಹೇಳ್ತಾ ಇದ್ದೀನಿ. ನೀವು ರಜಾ ಅಂತ ಹೇಳ್ಬಿಟ್ರೆ ಮುಗ್ದೋಗ್ಬಿಡುತ್ತಾ? ಎಲ್ಲರೂ ಕಾಫಿ ಅದು ಇದು ಕೇಳಿದ್ರೆ ಏನು ಮಾಡ್ತೀರಾ? ನೀನು ಅದೆಲ್ಲ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ನಿಮ್ಮ ಪತಿ ದೇವರು ನಿನಗೆ ಈ ಒಂದು ದಿನ ಬಹುಮಾನ ಕೊಡ್ತಾ ಇದ್ದಾರೆ ಅನ್ಕೊಂಡು ಬಂದು ನನ್ನ ಜೊತೆ ಗೇಮ್ ಆಡು ಬಾ. ನಿಮ್ಮ ಜೊತೆ ಗೇಮಾ? ಏಕೆ ಆಡಬಾರ್ದಾ? ಬಂದು ಸುಮ್ಮನೆ ಕುತ್ಕೋ ಅಂತ ಹೇಳ್ತಾ ಇದ್ದಂಗೆ ಕಳಾವತಿನೂ ಸಹ ಬಂದು ಕುತ್ಕೊಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇಬ್ರು ಅತ್ತೆದಿರು ಬಂದು, ಏನು ಮಾಡ್ತಿದ್ದೀರೋ? ಏನಮ್ಮ ಮಾಡೋದು? ಕ್ಯಾರಂ ಬೋರ್ಡ್ನ ಮನೆಯೊಳಗೆ ಇಟ್ಟಿದ್ದೀವಿ, ಅದನ್ನೇ ಕೇಳ್ತಾ ಇದ್ದೀನಿ. ಏನು ಬೆಳಗ್ಗೆನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ? ಅದು ಇವತ್ತು ಹೇಗಿದ್ರು ಕೆಲಸ ಇಲ್ಲ, ಏನೂ ಇಲ್ಲ, ಅದಕ್ಕೆ ಕಳಾವತಿನೂ ನಾನು ಗೇಮ್ ಆಡೋಣ ಅಂತ ಆಡ್ತಾ ಇದ್ದೀವಿ. ನೀವಿಬ್ರು ಅಷ್ಟೇನಾ? ಎಲ್ಲಿ ಮತ್ತೆ ನಮಗೆ ಕಾಫಿ ಏನೂ ಇಲ್ವಾ ಇವತ್ತು ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಅತ್ತೆ, ತಗೊಂಡ್ ಬರ್ತೀನಿ ರೀ ಅಂತ ಕಾವ್ಯ ಎದ್ದೊಳ್ತಿದ್ದಂಗೆ ಚಪ್ಪಾಳೆ ಹೊಡೆದ್ಬಿಟ್ಟು, ಶಾಂತ, ನಮ್ಮ ಅಮ್ಮಂಗೊಂದು ಕಾಫಿ, ಹಾಗೆ ಮತ್ತೆ ನನಗೆ ನಮ್ಮ ಅಜ್ಜಿಗೂ ಅಂತ ಹೇಳಿ ಶಾಂತ ಕಾಫಿನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸರಿ, ನೀವಿಬ್ರೇ ಹಾಡ್ತೀರಾ? ನಮ್ಮನ್ನು ಏನಾದರೂ ಸೇರಿಸ್ಕೊಳ್ಳೋ ಪ್ಲ್ಯಾನ್ ಇದೆಯಾ? ಅಯ್ಯೋ, ನೀವು ಬರ್ತೀರಾ ಅಂದರೆ ನಾವೇನು ಸೇರಿಸ್ಕೊಳ್ಳಲ್ಲ ಅಂತೀವಾ? ಬನ್ನಿ ಜೊತೆಗೆ ಹಾಡೋಣ. ಹಾಗಾದರೆ ನಾನು ನಮ್ಮ ಅಜ್ಜಿ ಪಾರ್ಟ್ನರ್, ನಾನು ನನ್ನ ಸೊಸೆ ಅಪ್ಪ ಪಾರ್ಟ್ನರ್ ಅಂತ ಅಪರ್ಣ ಅವರು ಸಹ ಹೇಳಿ ಪಾರ್ಟ್ನರ್ ಮಾಡಿಕೊಂಡು ಹಾಡ್ತಾ ಇರ್ತಾರೆ. ಅಜ್ಜಿ, ಅಲ್ಲಿ ನಿನ್ನ ಮೊಮ್ಮಗಳು ಕೂತಿರೋದು, ಅವಳನ್ನ ನೀನು ಸೋಲಿಸ್ಬೇಕು. ಹೋಗ್ಲಿ ಅಂತ ಬಿಟ್ಕೊಟ್ಟು ನಾವೇ ಸೋಲ್ತೀವಿ. ಅಯ್ಯೋ ಆಯ್ತು ಬಿಡು ಮೊಮ್ಮಗನೆ, ನಾವೇ ಗೆಲ್ಲೋಣ ಆಯ್ತಾ ಅಂತ ಹೇಳಿ ಅವ್ರ 4 ಜನನು ಖುಷಿ ಪಟ್ಕೊಂಡು ಇನ್ನೇನು ಗೇಮ್ ಆಡ್ತಾ ಇರ್ತಾರೆ. ಈ ಕಡೆ ಪ್ರಕಾಶ್ ಅವರು ಮತ್ತೆ ಸ್ವಪ್ನ ಎಲ್ಲರೂ ಬಂದು ಅವ್ರು ಗೇಮ್ ಆಡೋದನ್ನ ನೋಡ್ತಾ ಖುಷಿ ಪಡ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ.
ಇನ್ನು ಅವರೆಲ್ಲ ಖುಷಿಯಾಗಿ ಗೇಮ್ ಆಡ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ನಾಗವೇಣಿ ಆ ಕಡೆಯಿಂದ ಇಳಿತಾ ಧನಲಕ್ಷ್ಮಿನೂ ಮೆಟ್ಲಿಂದ ಇಳಿತಾ ಇರ್ತಾರೆ. ನೋಡ್ದಾ ಇವ್ರು ಎಷ್ಟು ಖುಷಿಯಾಗಿ ಗೇಮ್ ಆಡ್ಕೊಂಡಿದ್ದಾರೆ. ಹಾ, ನೀನೇನ್ ಕಮ್ಮಿ ಆಡ್ದ? ನೆನೆ ನೈಟ್ ನೀನು ಆ ನಕ್ಕೊಂಡ್ ಯಾವ ರೀತಿ ಮಾತಾಡಿದ್ಯಾ ಅಂತ ನನಗೆ ಗೊತ್ತಿದೆ. ಎಷ್ಟು ಬೇಜಾರ್ ಮಾಡ್ಸಿದ್ಯಾ ಅಂತ. ಅಯ್ಯೋ ಧನಲಕ್ಷ್ಮಿ, ಅದ್ ನನ್ ಬೇಕು ಅಂತ ಮಾಡಿರೋದಲ್ಲ, ಅದು ಸ್ವಪ್ನ ಮಾಡಿರೋ ಕೆಲ್ಸ. ಅದು ಲಾಫಿಂಗ್ ಗ್ಯಾಸ್ನ ನಮ್ ರೂಮ್ ಒಳಗ್ ಬಿಟ್ಟು ಹಿಂಗ್ ಮಾಡಿದಾಳೆ. ಹಾ, ಅದೆಂತಕ್ ಮಾಡಿದ್ಲು? ಅದು ಅವಳ ತಂಗಿ ಬಂದಾಗ ನಾವು ಅವಮಾನ ಮಾಡಿದ್ವಲ್ಲ, ಅದಕ್ಕೆ ಈ ರೀತಿ ಮಾಡಿದಾಳೆ. ಹೋ, ಹಾಗಾದ್ರೆ ಇದು ಸ್ವಪ್ನನ್ ಕೆಲ್ಸನಾ? ಮತ್ತಿನ್ನೇನ್ ನನ್ ಕೆಲ್ಸ ಅನ್ಕೊಂಡ? ನೀನು ಎಷ್ಟೇ ಆದ್ರೂ ಒಂದ್ ಮಗನ್ನ ಕಳ್ಕೊಂಡಿರೋ ದುಃಖದಲ್ಲಿ ಇರ್ತೀಯ ಅಂತ ನಾನ್ ಮಾತಾಡಿದ್ರೆ ನನ್ ಮೇಲೆ ನೀನ್ ಅನುಮಾನ ಪಡ್ಸೆ. ವೆರಿ ಬ್ಯಾಡ್ ಧನಲಕ್ಷ್ಮಿ, ನೀನ್ ಹಿಂಗೆಲ್ಲ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಿದಂಗೆ ನೋಡು ಅವರೆಲ್ಲ ಎಷ್ಟು ಖುಷಿಯಾಗಿ ಗೇಮ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ನಿನ್ ಮಗ ಒಂದೊಂದು ಹೊತ್ತು ಊಟಕ್ಕೂನು ಅಲ್ಲಿ ಇಲ್ಲಿ ಆ ಗೊಂಬೆಗಳನ್ನ ಮಾರ್ಕೊಂಡು ಜೀವನ ಮಾಡ್ತಾ ಇದ್ರೆ, ಇವ್ರೇನು ಆರಾಮಾಗಿ ಕೆಲಸ ಮಾಡ್ಕೊಳ್ದಿರ ಆಟ ಆಡ್ಕೊಂಡು ಕೂತಿದ್ದಾರೆ. ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ಬೇಕು ಅಂತ ಧನಲಕ್ಷ್ಮಿ ಹೇಳಿತಾ ಇದ್ದಂಗೆ, ಹೀಗೆ ಬೇಡ, ಈಗ ನಾನ್ ಹೇಳ್ಕೊಟ್ಟಿದೀನಿ ಅನ್ನೋ ತರ ಬಂದ್ಬಿಡುತ್ತೆ. ಅದಕ್ಕೊಂದು ಟೈಮ್ ಸಂದರ್ಭ ಅನ್ನೋದ್ ಬರುತ್ತೆ, ಆಯ್ತಾ ಅಂತ ಹೇಳಿ ಧನಲಕ್ಷ್ಮಿನ್ ಕಳಿಸ್ತಾರೆ. ಇಲ್ಲೇನೋ ಬೆಂಕಿ ಗೀರ ಆಯ್ತು, ಇಲ್ಲ ಅನ್ನೊಂದ್ ಸ್ವಲ್ಪ ತುಪ್ಪ ಸುರಿಯೋಣ ಅಂತ ಬಂದಿ. ಏನಿವತ್ತು ನಾಷ್ಟಾ ಗೀಷ್ಟ ಏನಾದ್ರೂ ಇದೆಯೋ ಇಲ್ಲೋ ಈ ಗೇಮ್ ನೋಡ್ಕೊಂಡೆ ಹೊಟ್ಟೆ ತುಂಬಿಸ್ಕೋಬೇಕೋ ಅಂತ ನಾಗವೇಣಿ ಹೇಳ್ತಿದಂಗೆ ರಾಲಿ ಒಂದು ಚಪ್ಪಾಳೆ ಹೊಡ್ದಿ, ನಾಷ್ಟಕ್ಕೆ ಪ್ರಿಪೇರ್ ಮಾಡಿದೀವಿ ತಗೊಳ್ಳಿ, ತಿನ್ನೋಗಿ ಅತ್ತೆ, ಯಾರ್ಯಾರು ನಾಷ್ಟ ತಿಂತಿರೋ ತಿನ್ನೋಗಿ ಅಂತ ಹೇಳ್ತಿದಂಗೆ, ಇವತ್ತು ನನ್ನ ಹೆಂಡತಿಗೆ ರಜಾ. ಏಂತಕ್ಕಂದ್ರೆ ಇವತ್ತು ಅವಳೆಲ್ಲ ನನ್ನ ಜೊತೆನೆ ಟೈಮ್ ಸ್ಪೆಂಡ್ ಮಾಡಬೇಕು. ಏನೇನ್ ಬೇಕು ಏನೇನ್ ಬೇಡ ಅಂತ ನಾನೆಲ್ಲ ಸಿದ್ಧತೆ ಮಾಡಿ ಇಟ್ಟಿದ್ದೀನಿ. ಯಾರಿಗ್ ಬೇಕೋ ನಾಷ್ಟ ಹೋಗ್ತೀನಿ, ನಾಷ್ಟ ಬೇಡ ಅಂದವ್ರು ನಮ್ ಜೊತೆ ಗೇಮ್ ಮಾಡಿ ಅಂತ ಹೇಳ್ತಿದಂಗೆ ಅವ್ರಿಗೆ ಪ್ರಕಾಶ್ ಅವರು, ಹೋಗು ನಾಗವೇಣಿ, ನಿನಗೆ ಹೊಟ್ಟೆ ಹಸ್ತಿದೆ ಅನ್ಸುತ್ತೆ, ತಿನ್ನೋಗು ಅಂತ ಹೇಳ್ತಾ ಇರ್ತಾರೆ. ಇನ್ನೇ ಮನೆ ಮಂದರೆಲ್ಲ ಖುಷಿಯಾಗಿ ಗೇಮ್ ಮಾಡ್ತಾ ಇದ್ರೆ ರಾಹುಲ್ ಮತ್ತೆ ನಾಗವೇಣಿ ಇಬ್ರು ರೂಮಲ್ಲಿ ಸ್ಕೆಚ್ ಆಗ್ತಾ ಇರ್ತಾರೆ. ಏನ್ ಮಾಮ್, ಇದ್ ಯಾಕೆ ಈ ರೀತಿ ಆಡ್ತಿದ್ಯಾ ಮಾಮ್? ಇನ್ನೇನೋ ಅವ್ರಿಬ್ರು ಅಷ್ಟು ಖುಷಿಯಾಗಿರೋದು ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ಇಡೀ ಪ್ರಪಂಚದಲ್ಲಿ ಗಂಡ ಹೆಂಡತಿ ಇವ್ರಿಬ್ರೇ ಅನ್ನೋ ತರ ಆಡ್ತಾ ಇದಾರೆ. ಅಯ್ಯೋ ಬಿಡು ಮಾಮ್, ಹೀಗಾದ್ರೂ ಅವನು ಆಫೀಸಿಂದ ತಪ್ಕೊಂಡಿದಾನಲ್ವಾ, ಏನೋ ತಪ್ಕೊಳ್ಳೋದು, ತಪ್ಕೊಬಿಟ್ರೆ ಏನೋ ಸರಿ ಹೋಗುತ್ತೆ ಅನ್ಕೊಂಡಿದ್ಯಾ? ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ರಾಜ್ ಇಬ್ರು ಒಂದಾದ್ರೆ ಈ ಮನೆ ಏನೇನಾಗುತ್ತಂತ ನಿನಗೆ ಗೊತ್ತಿದ್ಯಾ? ಇಲ್ಲ ಅವ್ರ ಕೈಯಲ್ಲೇ ಈ ಅಂತಸ್ತು ಆಸ್ತಿ ಎಲ್ಲ ಹೋಗುತ್ತೆ. ಹಾ, ಏನ್ ಹೇಳ್ತಿದ್ಯಾ ಮಾಮ್ ನೀನು? ಮತ್ತಿನ್ನೇನೋ ಆ ಕಾವ್ಯ ಹೇಗಾದ್ರೂ ಮಾಡಿ ರಾಜ್ನ ಬುಟ್ಟಿಯೊಳಗ್ ಬೀಳ್ಸ್ಕೊಂಡಿದ್ದಾಳೆ. ಇನ್ನು ಹೋಗ್ತಾ ಹೋಗ್ತಾ ರಾಜ್ ಕಾವ್ಯನ ವಶ ಆಗ್ಬಿಟ್ರೆ ನಾವ್ ಏನ್ ಅನ್ಕೊಳ್ತೀವೋ ಅದೇನು ನಡೆಯಲ್ಲ. ಮತ್ತೀಗ ಏನ್ ಮಾಡೋಣ ಅಂತ್ಯ ಮಾಮ್? ಅದು ನಾನೊಂದ್ ಪ್ಲಾನ್ ಕೊಡ್ತೀನಿ, ಅದ್ ತಕ್ಕನಂಗೆ ಮಾಡು. ಏನ್ ಮಾಮ್ ಅದು? ಹೇಗಿದ್ರು ಅವಾಗ ನೀನು ಇಲ್ಲಿಗಲ್ ಆಗಿ ಆ ಚಿನ್ನನ ದುಬೈಯಿಂದ ತರ್ಸ್ಕೊಂಡು ವ್ಯಾಪಾರ ಮಾಡ್ತಿದ್ದಲ್ಲ, ಅವರೇ ತಾನೇ ಕಂಡಿಡ್ದಿದ್ದು. ಇದನ್ನ ಬೇಕು ಅಂತಾನೆ ಸ್ವಪ್ನನ್ ಮುಂದೆ ಆಕ್ಟಿಂಗ್ ಮಾಡು. ಅವಳು ಹೋಗಿ ಕಾವ್ಯನ್ ಹೇಳ್ತಾಳೆ. ಆಗ ಕಾವ್ಯನ ರಾಜ್ ನಂಬೋದೇ ಇಲ್ಲ. ಆಗ ನೀನ್ ಹೇಳೋ ಮಾತೆ ನಂಬೋ ರೀತಿ ನಡೆಯುತ್ತೆ ಅಂತ ಹೇಳ್ತಿದ್ದೀನಿ ನೋಡಿ. ವೆರಿ ಗುಡ್ ಪ್ಲಾನ್ ಮಾಮ್. ಸರಿ, ಹೀಗೆ ನಾನು ಆ ಸ್ವಪ್ನಂಗೆ ನನ್ ಏನ್ ನಾಟಕ ಮಾಡ್ತೀನೋ ನೋಡೇ ಆ ನಾಟಕನ ಮಾಡೋದಿಕ್ ಹೋಗಿರ್ತಾನೆ. ಅದನ್ನ ನಂಬ್ಕೊಂಡು ಸ್ವಪ್ನ ಏನ್ ಇವನು ಮತ್ತೆ ಈ ರೀತಿ ಕೆಲ್ಸಕ್ಕೆ ಕೈ ಹಾಕ್ತಿದ್ದಾನೆ, ಏನಪ್ಪ ಮಾಡೋದು? ಈಗ ನನ್ನ ಹತ್ರ ಸಾಕ್ಷಿ ಇದ್ರೆ ಹೇಗಾದ್ರೂ ಒಂದ್ ನಿರೂಪಿಸ್ಬೋದು. ಆದ್ರೆ ಮತ್ತೆ ನಾನು ಇದನ್ನ ಎತ್ಕೊಂಡು ಹೋಗ್ಬಿಟ್ರೆ ಮತ್ತೆ ಇವನ್ ಏನಾದ್ರೂ ಪ್ಲೇಟ್ ಚೇಂಜ್ ಮಾಡ್ಬೋದು. ಏನಾದ್ರೂ ಮಾಡಿ ಈ ವಿಚಾರನ ಕಾವ್ಯನ್ಗೆ ತಿಳಿಸ್ಬೇಕು ಅಂತ ಸೀದಾ ಕಾವ್ಯನ ಹತ್ರ ಬರ್ತಾಳೆ. ಕಾವ್ಯ, ನಿನ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕೆ. ಏನಕ್ಕ ಅದು? ಈಗ ಏನೇ ಮಾಡ್ತಿದ್ಯಾ? ಈಗ ತಾನೇ ರಾಜ್ ಹೇಳ್ದೆ ತಾನೆ ನೀನ್ ಅಡ್ಗೆ ಏನು ಮಾಡ್ಬೇಡ ಅಂತ. ಅದಕ್ಕೆ ಅವರಿಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡೋಣ ಅನ್ಕೊಂಡಿದೀನಿ. ಹೋ ಸಾಕು, ನಿನ್ ರೊಮ್ಯಾಂಟಿಕ್ ಸೀನ್ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ಏನ್ ಹೇಳು? ಹಾ, ಮತ್ತಿನ್ನೇನೆ ಅಲ್ಲಿ ನನ್ ಗಂಡ ಏನ್ ಮಾಡ್ತಿದ್ದೇನೆ ಅನ್ನೋದು ನಿನಗೆ ಗೊತ್ತಿದ್ಯಾ? ಯಾಕಕ್ಕ, ಏನಾಯ್ತು? ಅದು ಇಲ್ಲಿಗಲ್ ಬಂಗಾರನ ತಗೊಂಡು ನಮ್ ಆಫೀಸಲ್ಲಿ ಏನೋ ವ್ಯಾಪಾರ ಮಾಡ್ತಿದ್ದಾನೆ. ಆ ವಿಚಾರನ ಅವನೇ ಕಣ್ಣಾರೆ ನನ್ ಕಿವಿಯಾರೆ ಕೇಳಿದೀನಿ. ಅದನ್ನ ನೋಡಿ ನನಗೆ ಶಾಕ್ ಆಗಿ ನಿನ್ನ ಹತ್ರ ಬಂದು ಹೇಳ್ತಾ ಇದ್ದೀನಿ. ಏನ್ ಹೇಳ್ತಿದ್ಯಾ ಅಕ್ಕ? ರಾಜ್ ಅವರು ಅವಾಗೆ ಅವನಿಗೆ ವಾರ್ನ್ ಮಾಡಿದ್ರು, ಮತ್ತೆ ಈ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದಾನ. ಏನಪ್ಪ ಮಾಡೋದು? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ ಕಣೆ. ಮತ್ತೆ ನಮ್ಮ ಆಫೀಸ್ ಏನಾದ್ರೂ
ಟ್ರಬಲ್ ಅಲ್ಲಿ ಬೀಳ್ಬೋದು ಅನ್ಸುತ್ತೆ, ಅದಕ್ಕೆ ನಿನ್ನ ಹತ್ರ ಬಂದು ಹೇಳ್ತಾ ಇದ್ದೀನಿ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ಈಗ ಅವರಿಬ್ರು ಮಾಡ್ತಾ ಇರೋ ನಾಟಕಕ್ಕೆ ಇನ್ನ ಸ್ವಪ್ನ ಬಲಿಯಾಗಿದ್ದಾಳೆ. ಈಗ ಆ ವಿಚಾರನ ಕಾವ್ಯನ್ಗೂ ಸಹ ತಿಳಿಸಿದಾಳೆ. ಈಗ ರಾಜ್ ಕಾವ್ಯ ಮತ್ ನಂಬ್ತಾನ ಅಥವಾ ರಾಹುಲ್ ಮತ್ತೆ ನಾಗವೇಣಿ ಹಾಕಿರೋ ಸ್ಕೆಚ್ ಮಾತನ್ನ ನಂಬ್ತಾನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.